ಈ ಒಂದು ಬಾಂಬೆ ಕರ್ನಾಟಕ ಏನಿದೆ, ಪ್ರತಿ ಜಿಲ್ಲೆ ಕೂಡ ಭೇಟಿ ಕೊಡಬೇಕು ಅನ್ನೋಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಇವತ್ತು ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ನಮಗಿಂತ ಹಿಂದೆ ಎಂ.ಬಿ. ಪಾಟೀಲ್ ರವರು ಅಧ್ಯಕ್ಷರಾಗಿದ್ರು. ಇವತ್ತು ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಬರೀ ಚುನಾವಣೆಗೆ ಮಾತ್ರ ಪ್ರಚಾರ ಸಮಿತಿ ಅಂತ ಹೇಳಿದೆ. ಆದರೆ ಇತ್ತೀಚಿನ ದಿವಸ ನಮ್ಮ AICC ಅವರು ಇವತ್ತು ನಮ್ಮ ಎಲ್ಲ ಪದಾಧಿಕಾರಿಗಳಿಗೆ ಅವರೇ ಅಪ್ರೂವಲ್ ಕೊಟ್ಟು, ಇವತ್ತು AICCಲೇ ಅಪ್ರೂವಲ್ ಕೊಟ್ಟು ನಮಗೆ ನಿರಂತರವಾಗಿ ಪ್ರಚಾರ ಸಮಿತಿ ಕೆಲಸ ಕಾರ್ಯ ಮಾಡಬೇಕು ಅನ್ನುವಂಥ ರೀತಿಯ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಆ ನಿಟ್ಟಿನಿಂದ ನಾವು ನಮ್ಮ ಸಂಘಟನೆಯನ್ನು ವೃದ್ಧಿ ಮಾಡಿಕೊಳ್ಬೇಕು. ನಮ್ಮಲ್ಲಿ ಇವಾಗಲೇ ಉಪಾಧ್ಯಕ್ಷರಾಗಿ 10 ಜನ ನೇಮಕಾತಿ ಮಾಡಿಕೊಂಡಿದ್ದೇವೆ. ಚೀಫ್ ಕೋಆರ್ಡಿನೇಟರ್ ಆಗಿ ಸಾಧಾರಣ 12 ಜನ ನೇಮಕಾತಿ ಮಾಡಿಕೊಂಡಿದ್ದೇವೆ. 40 ಜನ ಕೋಆರ್ಡಿನೇಟರ್ಸ್ ಅನ್ನು ನೇಮಕಾತಿ ಮಾಡಿಕೊಂಡಿದ್ದೇವೆ. ನಂತರ ಪ್ರತ್ಯೇಕವಾಗಿ ಸೋಷಿಯಲ್ ಮೀಡಿಯಾಕ್ಕೆ ಇದು ಪ್ರತ್ಯೇಕರನ್ನು ನೇಮಕಾತಿ ಮಾಡಿಕೊಂಡಿದ್ದೇವೆ. 36 ಜಿಲ್ಲೆಗಳ ಅಧ್ಯಕ್ಷರುಗಳನ್ನು ನೇಮಕಾತಿ ಮಾಡಿಕೊಂಡಿದ್ದೇವೆ. ಇವತ್ತು ತದನಂತರ ಜಿಲ್ಲಾ ಮಟ್ಟದಲ್ಲಿ ಸಮಿತಿ ಆಗಬೇಕು. 23 ಜನ ಇವತ್ತು ಸೇರಿಸಿಕೊಂಡು ನಮ್ಮ ಸಮಿತಿ ರಚನೆ ಮಾಡಬೇಕು ಅಂತೇಳಿ ನಾವು ತಿಳುವಳಿಕೆ ಕೊಟ್ಟಿದ್ದೇವೆ. ಅದೇ ರೀತಿಯಲ್ಲಿ ಬ್ಲಾಕ್ ಮಟ್ಟದಲ್ಲಿ ಸಮಿತಿ ಆಗಬೇಕು. ಬ್ಲಾಕ್ ಮಟ್ಟದಲ್ಲಿ ಕೂಡ 23 ಮಂದಿಯನ್ನ ಪದಾಧಿಕಾರಿಯಾಗಿ ಮಾಡಿ ನೆಕ್ಸ್ಟ್ ನಾವು ಪಂಚಾಯತ್ ಲೆವೆಲ್ಗೆ ಹೋಗಬೇಕು. ಪಂಚಾಯತ್ ಲೆವೆಲ್ ಅಲ್ಲಿ ಬೂತಿನಿಂದ 2 ಜನರನ್ನ ಆಯ್ಕೆ ಮಾಡಿ ಪಂಚಾಯತ್ ಸಮಿತಿ ಅಂತೇಳಿ ಮಾಡಿಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ತೀರ್ಮಾನ ಮಾಡ್ಕೊಂಡಿದ್ದೇವೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನರನ್ನ ನಮ್ಮ ಸಂಘಟನೆಯಲ್ಲಿ ಅಳವಡಿಸ್ಕೊಳ್ಬೇಕು. ಸಾಧಾರಣ 58,000 ಬೂತ್ ಇದೆ. ಸಾಧಾರಣ 2 ಮಂದಿ ಅಂತ ಹೇಳಿದ್ರೆ 1 ಲಕ್ಷಕ್ಕಿಂತ ಮಿಕ್ಕಿ ಆಗ್ತದೆ. ಹಾಗಾಗಿ ಮಿನಿಮಮ್ 1 ಲಕ್ಷ ಜನರನ್ನಾದ್ರೂ ನಮ್ಮ ಪ್ರಚಾರ ಸಮಿತಿಯ ಕಾರ್ಯಕ್ರಮದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಸಂಘಟನೆ ಮಾಡ್ತಾ ಇದ್ವಿ. ನಮ್ಮ ಸೋಷಿಯಲ್ ಮೀಡಿಯಾ ಇವತ್ತು ಬೂತ್ ಮಟ್ಟ, ಪಂಚಾಯತ್ ಮಟ್ಟ, ಬ್ಲಾಕ್ ಮಟ್ಟ, ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಕೂಡ ಕನೆಕ್ಟಿವಿಟಿ ಕೊಡುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥ ರೀತಿಯಲ್ಲಿ ಕೂಡ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ನಮ್ಮ ಪ್ರಚಾರ ಸಮಿತಿ ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇಲ್ಲಿ ಜಿಲ್ಲಾ ಅಧ್ಯಕ್ಷರಿದ್ದಾರೆ, ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಎಲ್ಲ ಒಳ್ಳೆ ರೀತಿಯಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಾನು ಬಹಳಷ್ಟು ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೇನೆ, ಬಾಗಲಕೋಟೆ ಕಾರ್ಯಕ್ರಮವನ್ನ. ಆದ್ರೆ ಕೆಲವು ಕಡೆಯಲ್ಲಿ ಅಂತ ಕೋಆರ್ಡಿನೇಷನ್ ಇರುವುದಿಲ್ಲ. ಆ ಕೋಆರ್ಡಿನೇಷನ್ ಕೂಡ ಸರಿ ಮಾಡಿಕೊಂಡಾಗೆ ಆಗ್ತದೆ ಅನ್ನೋಂಥ ಉದ್ದೇಶಕ್ಕೋಸ್ಕರ ನಾವು ಪ್ರವಾಸ ಕೈಗೊಂಡು ನಮ್ಮ ಸಂಘಟನೆಯ ಸಭೆಗಳನ್ನು ಮಾಡ್ತಾ ಇದ್ವಿ. ಇವತ್ತು ಪ್ರಾಮುಖ್ಯವಾಗಿ ಅನೇಕ ಇಶ್ಯೂಗಳು ನಮ್ಮ ಎದುರುಗಡೆಯಲ್ಲಿ ಇದೆ. ಉದಾಹರಣೆಗೆ ರಾಹುಲ್ ಗಾಂಧಿ ಅವರು ಇವತ್ತು ಮತಕಳ್ಳತನದ ಬಗ್ಗೆ ಈ ದೇಶದಾದ್ಯಂತ ಒಂದು ಆಂದೋಲನವನ್ನು ಹಮ್ಮಿಕೊಂಡಿದ್ದಾರೆ. ನಿಮಿಷ ನಾನು ಕೂಡ ಕಳೆದ ಕಾರ್ಪೊರೇಷನ್ ಬೆಂಗಳೂರು ಚುನಾವಣೆಯಲ್ಲಿ ಅಬ್ಸರ್ವ್ ಆಗಿದ್ದೆ ಮಹದೇವಪುರದಲ್ಲಿ. ಆ ಸಮಯದಲ್ಲಿ ಇವತ್ತು ಅಲ್ಲಿ ನಮ್ಮ ಕಾರ್ಯಕರ್ತರು, ಅದೇ ರೀತಿಯಾಗಿ ಬ್ಲಾಕ್ನವರು ಎಲ್ಲರೂ ಕೂಡ ಹೇಳ್ತಾ ಇದ್ರು ಬಹಳಷ್ಟು ಮತಗಳನ್ನು ಸೇರ್ಪಡೆ ಮಾಡಿದ್ದಾರೆ ಅಂತೇಳಿ. ನಮಗೆ ಒಳಗಡೆ ಹೋಗ್ಲಿಕ್ಕೆ ಕೂಡ ಕೆಲವು ಅಪಾರ್ಟ್ಮೆಂಟ್ಗಳಲ್ಲಿ ಒಳಗಡೆ ಹೋಗ್ಲಿಕ್ಕೆ ಕೂಡ ಅವಕಾಶನೇ ಕೊಟ್ಟಿಲ್ಲ. ಈ ರೀತಿಯಲ್ಲಿ ತದನಂತರ ಮೊನ್ನೆ ಪಾರ್ಲಿಮೆಂಟ್ ಚುನಾವಣೆ ನಡೀತು. ಆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಕೆಲವೊಂದು ಸಮಿತಿಗಳನ್ನ ರಚನೆ ಮಾಡಿದ್ರು, ವಿಭಾಗೀಯ ಮಟ್ಟದ ಸಮಿತಿಗಳನ್ನ, ಫ್ಯಾಕ್ಟ್ ಫೈಂಡಿಂಗ್ ಸಮಿತಿ ಅಂತೇಳಿ. ಇವತ್ತು ಆ ಭಾಗದಲ್ಲಿ ನಾನೇ ಚೇರ್ಮನ್ ಆಗಿದ್ದೆ. ನಮ್ಮ ನಾರಾಯಣ ಸ್ವಾಮಿ ಅವರು, ಶಾಸಕರು, ಮಾಜಿ ಸಚಿವರು ಕೋ ಚೇರ್ಮನ್ ಆಗಿದ್ರು. ನಾವು ಪ್ರತಿಯೊಂದು ಕ್ಷೇತ್ರ ಕೂಡ ಭೇಟಿ ಕೊಟ್ಟು ಅಲ್ಲಿಯ ಕಂಟೆಸ್ಟೆಡ್ ಕ್ಯಾಂಡಿಡೇಟ್, ಅಲ್ಲಿಯ ಬ್ಲಾಕಿನ ಅಧ್ಯಕ್ಷರುಗಳು, ಅಲ್ಲಿ MLA ಕಂಟೆಸ್ಟ್ ಮಾಡಿದ ಕ್ಯಾಂಡಿಡೇಟು, ನಮ್ಮ ಕಾರ್ಯಕರ್ತರುಗಳು ಎಲ್ಲರನ್ನು ಭೇಟಿ ಮಾಡಿದಾಗ ಒಂದೊಂದು ಕ್ಷೇತ್ರದಲ್ಲಿ 20,000ದಿಂದ 30,000 ಓಟು ಎಕ್ಸಸ್ ಇದೆ ಅಂತೇಳಿ ಮಾಹಿತಿ ಬಂತು. ಮಹದೇವಪುರ ಒಂದೇ ಕಡೆಯಲ್ಲಿ 80,000ಕ್ಕಿಂತ ಮೇಲೆ ಇದೆ ಅನ್ನುವಂಥ ರೀತಿ ಮಾಹಿತಿ ಸಿಕ್ತು. ನಾವು ಅದನ್ನು ರಿಪೋರ್ಟ್ ಮಾಡಿ ನಾವು AICC ಕೂಡ ಸಬ್ಮಿಟ್ ಮಾಡಿದೆವು, ನಮ್ಮ ಅಧ್ಯಕ್ಷರಿಗೂ ಕೂಡ ಸಬ್ಮಿಟ್ ಮಾಡಿದೆವು. ಇವತ್ತು ರಾಹುಲ್ ಗಾಂಧಿ ಅವರು ಅದಕ್ಕೊಂದು ತಂಡವನ್ನು ನಿರ್ಮಾಣ ಮಾಡಿ ಅಲ್ಲಿ ಅದನ್ನು ಸಂಶೋಧನೆ ಮಾಡಬೇಕು ಅಂತ ಮಾಡಿದಾಗ ಅನೇಕ ವಿಚಾರಗಳು ಗಮನಕ್ಕೆ ಬಂತು.